ಹಲೋ ಫ್ರೆಂಡ್ಸ್, ಸ್ಮಾರ್ಟ್ ಹಿಸ್ಟ್ರಿ ವಿತ್ ಮೌನೇಂದ್ರ ಚಾನಲ್ಗೆ ಸ್ವಾಗತ. ನಾವು 6ನೇ ತರಗತಿಯಲ್ಲಿ ಬರ್ತಕ್ಕಂಥ ಮೊದಲನೇ ಪಾಠ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಈ ಪಾಠದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಈ ಪಾಠದಲ್ಲಿ ನಾವು ಇತಿಹಾಸ ಅಂದರೆ ಏನು, ಇತಿಹಾಸದ ಬಗ್ಗೆ ನಾವು ತಿಳಿಯೋಣ. ಇತಿಹಾಸ ಎಂಬ ಪದವು ಸಂಸ್ಕೃತದ ಇತಿ ಪ್ಲಸ್ ಹಾಸ ಅನ್ನೋ ಪದಗಳಿಂದ ಬಂದಿದೆ ಅನ್ನುವಂಥದ್ದು. ಇಲ್ಲಿ ಇತಿಹಾಸ ಅಂತಂದರೆ ಇತಿ ಪ್ಲಸ್ ಹಾಸ ಅನ್ನುವಂಥ ಪದಗಳು ಸಂಸ್ಕೃತದಿಂದ ಇದು ಬಂದಿದೆ. ಅದರ ಅರ್ಥ ಹೀಗೆ ನಡೆದಿದೆ ಅನ್ನುವಂಥದ್ದು. ಹಿಂದೆ ಯಾವ ರೀತಿ ನಡೆದಿತ್ತು, ಯಾವ್ಯಾವ ಘಟನೆಗಳು ನಡೆದಿದ್ವು, ಆ ರೀತಿ ಹೀಗೆ ನಡೆದಿದೆ ಅನ್ನುವಂಥದ್ದನ್ನು ಇತಿಹಾಸ ಹೇಳಿಕೊಡುತ್ತೆ. ಇತಿಹಾಸವು ಹಿಂದಿನ ಕಾಲದ ಘಟನೆಗಳ ಅಧ್ಯಯನ ಅಂತಲೇ ನಾವು ಹೇಳಬೇಕಾಗುತ್ತೆ. ಇತಿಹಾಸ ಅಂತಂದರೆ ಹಿಂದಿನ ಕಾಲದಲ್ಲಿ ಯಾವ ಘಟನೆಗಳು ನಡೆದಿರ್ತಾವೋ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡೋದು. ಇತಿಹಾಸವು ನಮಗೆ ನಮ್ಮ ಪೂರ್ವಜರ ಜೀವನ ಶೈಲಿಯ ಬಗ್ಗೆ ತಿಳಿಸ್ಕೊಡುತ್ತೆ. ಅದರ ಜೊತೆಗೆ ಸಂಸ್ಕೃತಿ ಮತ್ತು ಪರಂಪರೆಗಳ ಬಗ್ಗೆ ತಿಳಿಸ್ಕೊಡುತ್ತೆ, ನಾಗರಿಕತೆಯ ಬೆಳವಣಿಗೆ ಬಗ್ಗೆ ತಿಳಿಸ್ಕೊಡುತ್ತೆ. ಇವುಗಳನ್ನು ನಾವು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಇನ್ನು ಮೂರನೇದಾಗಿ ಇತಿಹಾಸದ ಅವಶ್ಯಕತೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇತಿಹಾಸ ಅಂತಂದರೆ ಅದರ ಅವಶ್ಯಕತೆ. ಆವಾಗ ನಾವು ಇತಿಹಾಸ ಅಂತಂದರೆ ಏನು, ಅದರ ಅರ್ಥ ತಿಳ್ಕೊಂಡಿವಿ. ಇವಾಗ ನಾವು ಇತಿಹಾಸದ ಅವಶ್ಯಕತೆ ಬಗ್ಗೆ ತಿಳ್ಕೊಳ್ಳೋಣ. ಇತಿಹಾಸವು ಏಕೆ ಕಲಿಬೇಕು, ನಾವು ಯಾತಕ್ಕೋಸ್ಕರ ಕಲಿಬೇಕು ಇತಿಹಾಸ? ನಮ್ಮ ದೇಶದ ಮಹತ್ವ ತಿಳಿಯಲು, ಪೂರ್ವಜರ ಸಾಧನೆಗಳನ್ನು ಅರಿಯಲು, ತಪ್ಪುಗಳಿಂದ ಪಾಠ ಕಲಿಯಲು, ದೇಶಭಕ್ತಿ ಬೆಳೆಸಬೇಕಾಗಿತ್ತು ಅಂತಂದರೆ ಇತಿಹಾಸವನ್ನು ನಾವು ಕಲೀಲೇಬೇಕು. ಇತಿಹಾಸ ನಮಗೆ ಗೊತ್ತಾಗಲೇಬೇಕು. ಉದಾಹರಣೆ, ಇವಾಗ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಮಾಡಿದ ತ್ಯಾಗವನ್ನು ನಾವು ತಿಳ್ಕೊಳ್ತೀವಿ, ಓದ್ತೀವಿ. ಇತಿಹಾಸವನ್ನು ಓದೇ ನಾವು ತಿಳ್ಕೊತೀವಿ, ಅಧ್ಯಯನ ಮಾಡ್ತೀವಿ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಹಿಂದಿನ ಜನರು ಯಾವ ರೀತಿ ಹೋರಾಟ ಮಾಡಿದರು, ಯಾವ ರೀತಿ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ನಾಲ್ಕನೇದಾಗಿ ಇತಿಹಾಸದ ಮೂಲಗಳ ಬಗ್ಗೆ ತಿಳಿಯೋಣ. ಇತಿಹಾಸವನ್ನು ತಿಳಿಬೇಕಾಗಿತ್ತು ಅಂತಂದರೆ ನಮಗೆ ಸಾಕ್ಷಿಗಳು ಬೇಕು. ಸಾಕ್ಷಿಗಳು ಇಲ್ಲದೇ ಇದ್ದರೆ ಅದನ್ನು ಇತಿಹಾಸ ಅಂತ ಕರೆಯೋಂಗಿಲ್ಲ. ಅದರಲ್ಲಿ ಮೊದಲನೇದಾಗಿ ಮುಖ್ಯ ಮೂಲಗಳ ಬಗ್ಗೆ ನೋಡೋಣ. ಮುಖ್ಯ ಮೂಲಗಳು ಯಾವ್ಯಾವು ಅಂತಂದರೆ ಪುರಾತತ್ವ ಮೂಲಗಳು, ಶಿಲಾಶಾಸನಗಳು ಮತ್ತು ನಾಣ್ಯಗಳು, ಮಣ್ಣಿನ ಪಾತ್ರೆಗಳು, ಅವಶೇಷಗಳು. ಇವುಗಳನ್ನು ಅಧ್ಯಯನ ಮಾಡುವವರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಪುರಾತತ್ವ ಶಾಸ್ತ್ರಜ್ಞರು ಅಂತ ಕರೀತಾರೆ. ಪುರಾತತ್ವ ಮೂಲಗಳು, ಶಿಲಾಶಾಸನಗಳು, ನಾಣ್ಯಗಳು ಮತ್ತು ಮಣ್ಣಿನ ಪಾತ್ರೆಗಳು, ಅವಶೇಷಗಳನ್ನು, ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡುವಂಥದ್ದು. ನಂತರ ನಾವು ಸಾಹಿತ್ಯ ಮೂಲಗಳು, ಧಾರ್ಮಿಕ ಗ್ರಂಥಗಳು, ಕಾವ್ಯಗಳು, ಇತಿಹಾಸದ ಪುಸ್ತಕಗಳು, ಇವುಗಳ ಬಗ್ಗೆ ನಾವು ತಿಳ್ಕೋಬಹುದು. ಉದಾಹರಣೆಗೆ ಇವಾಗ ನಾವು ವೇದಗಳನ್ನು ನೋಡ್ತೀವಿ, ರಾಮಾಯಣ ಮಹಾಭಾರತ ಪುಸ್ತಕಗಳನ್ನು ಓದ್ತೀವಿ, ಅದೆಲ್ಲ ಇತಿಹಾಸನೇ. ಅದರಿಂದ ನಾವು ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಓದಿ ನಾವು ತಿಳ್ಕೊಳ್ಬಹುದು. ಆರಂಭಿಕ ಮಾನವರು ಹೇಗಿದ್ದರು ಅಂದರೆ, ಆರಂಭಿಕವಾಗಿ ಪ್ರಾರಂಭದಲ್ಲಿ ಮನುಷ್ಯರು ಯಾವ ರೀತಿ ಇದ್ದರು, ಹೇಗಿದ್ರು ನೋಡಲಿಕ್ಕೆ ತಿಳ್ಕೊಳ್ಳೋಣ. ಕಾಡಿನಲ್ಲಿ ವಾಸ ಮಾಡ್ತಿದ್ರು, ಮತ್ತು ಆಹಾರಕ್ಕಾಗಿ ಅವರು ಬೇಟೆ ಆಡ್ತಿದ್ರು. ಮತ್ತು ಅವರು ಆಗಿನ ಕಾಲದಲ್ಲಿ ಮನೆಗಳು ಇದ್ದಿದ್ದಿಲ್ಲ. ಅವಾಗ ಏನದಪ್ಪ ಅಂತಂದ್ರೆ ಗುಹೆಗಳನ್ನೇ ಇದ್ದು, ಗುಹೆಗಳಲ್ಲಿ ಅವರು ವಾಸ ಮಾಡ್ತಿದ್ರು. ಪ್ರಾಣಿಗಳ ಚರ್ಮವನ್ನು ಅವರು ಹಾಕೊಳ್ತಿದ್ರು. ಈ ಕಾಲವನ್ನು ನಾವು ಯಾವ ಯುಗ ಅಂತ ಕರಿತೀವಪ್ಪ ಅಂತಂದ್ರೆ ಆದಿಮ ಯುಗ ಅಂತ ಕರಿತೀವಿ. ಆದಿಮ ಯುಗ ಅಂತಂದ್ರೆ ಏನು? ಆರಂಭಿಕದಲ್ಲಿ ಮಾನವರು ಕಾಡಿನಲ್ಲಿ ವಾಸ ಮಾಡ್ತಿದ್ರು, ಬೇಟೆಯಾಡಿ ಆಹಾರವನ್ನು ಸೇವಿಸ್ತಿದ್ರು, ಮತ್ತು ಅದರ ಜೊತೆಗೆ ಗುಹೆಗಳಲ್ಲಿ ವಾಸ ಮಾಡ್ತಿದ್ರು, ಪ್ರಾಣಿಗಳ ಚರ್ಮವನ್ನು ಧರಿಸ್ತಿದ್ರು. ಇಂಥ ಒಂದು ಕಾಲವನ್ನು ನಾವು ಆದಿಮ ಯುಗ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಯಾವ್ದು ನೋಡೋಣ ಅಂತಂದರೆ ಶಿಲಾಯುಗದ ಬಗ್ಗೆ ನೋಡೋಣ. ಸ್ಟೋನ್ ಏಜ್, ಶಿಲಾಯುಗ. ಮಾನವರು ಕಲ್ಲಿನಿಂದ ಉಪಕರಣಗಳನ್ನು ಮಾಡುತ್ತಿದ್ರು. ಹೌದು, ಈಗಿನ ಕಾಲದಲ್ಲಿ ಏನಪ್ಪ ಅಂತಂದರೆ ಎಲ್ಲ ಸ್ಟೀಲಿನ ಬಂದಿದ್ದಾವೆ, ಕಬ್ಬಿಣದ ಬಂದಿದ್ದಾವೆ. ಅವಾಗ ಏನಪ್ಪ ಅಂತಂದರೆ ಎಲ್ಲ ಕಲ್ಲಿನಿಂದನೇ ಉಪಕರಣಗಳನ್ನು ಮಾಡ್ತಿದ್ರು, ವಸ್ತುಗಳನ್ನು ತಯಾರಿಸ್ತಿದ್ರು. ಅವು ಯಾವ್ಯಾವ ಯುಗ ಅಂತಂದರೆ ಶಿಲಾಯುಗದಲ್ಲಿ ಬರ್ತಕ್ಕಂಥದ್ದು ಪುರಾತನ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಅನ್ನುವಂಥದ್ದು 3 ಶಿಲಾಯುಗಗಳು ಬರ್ತವೆ. ಯಾವುದ್ರು? ಮೊದಲನೇದು ಪುರಾತನ ಶಿಲಾಯುಗ, ಎರಡನೇದು ಮಧ್ಯ ಶಿಲಾಯುಗ, ಮೂರನೇದು ನವಶಿಲಾಯುಗ. ನಂತರ ನಾವು ನವಶಿಲಾಯುಗದ ಪ್ರಮುಖ ಬದಲಾವಣೆಗಳ ಬಗ್ಗೆ ನೋಡೋಣ. ಅಲ್ಲಿ ಏನೇನು ಬದಲಾವಣೆಗಳು ಆದವು ಅನ್ನುವಂಥದ್ದು. ಕೃಷಿಯ ಆರಂಭ,
ಮೊದಲನೇದಾಗಿ ನವಶಿಲಾಯುಗದಲ್ಲಿ ಜನರು ಕೃಷಿಯನ್ನು ಆರಂಭಿಸಲಿಕ್ಕೆ ಶುರು ಮಾಡಿದರು. ನಂತರ ಪ್ರಾಣಿಗಳನ್ನು ಸಾಕಲಿಕ್ಕೆ ಆರಂಭ ಮಾಡಿದರು. ನಂತರ ಶಾಶ್ವತ ವಾಸಸ್ಥಳವನ್ನು ನಿಗದಿಪಡಿಸಿದರು. ಅದಾದ ತಕ್ಷಣ ಮಣ್ಣಿನ ಪಾತ್ರೆಗಳನ್ನು ಬಳಕೆ ಮಾಡಿದರು. ಮಣ್ಣಿಂದ ಮಡಿಕೆಗಳನ್ನು ಮಾಡುವಂಥದ್ದು, ಬೇರೆ ಬೇರೆ ವಸ್ತುಗಳನ್ನು ತಯಾರಿಸಿ ಬಳಕೆ ಮಾಡಲಿಕ್ಕೆ ಶುರು ಮಾಡಕತ್ತಿದ್ರು. ನಂತರ ಜನ ಅಗ್ನಿಯ ಕಂಡುಹಿಡಿತ ಅನ್ನುವಂಥದ್ದು, ನಿಮಿಷದಲ್ಲೇ ಅಗ್ನಿಯನ್ನು ಕಂಡುಹಿಡಿದರು. ಅಗ್ನಿ ಅಂತಂದ್ರೆ ಏನು ಹೇಳಿ? ಬೆಂಕಿಯನ್ನು ಜನ ಕಂಡು ಹಿಡಿದ್ರು. ಅಗ್ನಿ ಮಾನವನ ಜೀವನದಲ್ಲಿ ಮಹತ್ವ ಆವಿಷ್ಕಾರ ಅನ್ನುವಂಥದ್ದು. ಅಗ್ನಿ ಅನ್ನೋದು ಮನುಷ್ಯನ ಒಂದು ಜೀವನದಲ್ಲಿ ಬಹಳಷ್ಟು ಮಹತ್ವದ ಮಹತ್ವವನ್ನು ಪಡೆದುಕೊಳ್ತು. ಯಾಕಪ್ಪ ಅಂತಂದರೆ ನಮ್ಮ ಊಟ ಮಾಡಲಿಕ್ಕೆ ಆಹಾರವನ್ನು ಬೇಯಿಸಲಿಕ್ಕೆ ಬೇಕು, ಹೌದಾ? ಬೆಂಕಿ ಆಹಾರವನ್ನು ಬೇಯಿಸುತ್ತೆ. ಮತ್ತು ಅದರ ಜೊತೆಗೆ ಕಾಡು ಪ್ರಾಣಿಗಳಿಂದ ರಕ್ಷಣೆ, ಬೆಳಕಿಗಾಗಿ ಅನ್ನುವಂಥದ್ದು. ಅಗ್ನಿ ಕಂಡುಹಿಡಿತ ಮಾನವನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. ಅಗ್ನಿಯನ್ನು ಅಂದರೆ ಬೆಂಕಿಯನ್ನು ಜನ ಯಾವಾಗ ಕಂಡುಹಿಡಿದ್ರು ಮನುಷ್ಯರು, ಆವಾಗಿಂದ ಮನುಷ್ಯನ ಜೀವನನೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಸಮಾಪ್ತಿ ಮತ್ತು ಪುನರಾವಲೋಕನ ಬಗ್ಗೆ ನೋಡೋಣಂತ. ನೆಕ್ಸ್ಟ್, ಇಂದಿನ ಪಾಠದ ಸಾರಾಂಶ: ಇತಿಹಾಸ ಅಂದರೆ ಏನು, ಇತಿಹಾಸದ ಮೂಲಗಳು, ಆರಂಭಿಕ ಮಾನವರ ಜೀವನ, ಶಿಲಾಯುಗದ ಹಂತಗಳು, ಅಗ್ನಿಯ ಮಹತ್ವ. ಇವತ್ತಿನ ಪಾಠದಲ್ಲಿ ನಾವು ಇಷ್ಟೆಲ್ಲ ಅಧ್ಯಯನ ಮಾಡಿದ್ದೀವಿ. ನಂತರ ಮುಂದಿನ ಪಾಠದಲ್ಲಿ ನಾವು ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ಕಲಿಯೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ಮಾರ್ಟ್ ಹಿಸ್ಟ್ರಿ ವಿತ್ ಮೌನೇಂದ್ರ ಚಾನಲ್ಗೆ ಬೆಂಬಲ ನೀಡಿ. ಎಲ್ರಿಗೂ ಧನ್ಯವಾದಗಳು.